ಸಿದ್ದರಾಮಯ್ಯ ಆಪ್ತ ಸಚಿವರು ಆಕ್ಟಿವ್ ಆದರೆ ಜಮೀರ್ ಅಹಮದ್ ಖಾನ್ ಮಾತ್ರ ಫುಲ್ ಸೈಲೆಂಟ್ ಆಗಿದ್ದಾರೆ. ಅವಧಿ ಪೂರ್ಣಕ್ಕೆ ಮೊದಲೇ ಮುಂದಿನ ಎಲೆಕ್ಷನ್ ನೇತೃತ್ವದ ಚರ್ಚೆ ಆಗ್ತಾ ಇದೆಯಂತೆ. ಸಿಎಂ ಆಪ್ತ ಸಚಿವರಿಂದ ಸಿದ್ದರಾಮಯ್ಯ ಪರ ಸ್ಟ್ರಾಟಜಿಯನ್ನು ರೂಪಿಸಲಾಗಿದೆ. ಸಿಎಂ ಆಪ್ತ ಸಚಿವರಾದ ಸತೀಶ್ ಜಾರಕಿಹೊಳಿ, ಕೆಎನ್ ರಾಜಣ್ಣ, ಎಚ್.ಸಿ. ಮಹದೇವಪ್ಪ, ಎಂ.ಬಿ. ಪಾಟೀಲ್ ಇವರೆಲ್ಲರೂ ಕೂಡ ಸಿದ್ದರಾಮಯ್ಯಗೆ ಜೈಕಾರವನ್ನ ಕೂಗ್ತಿದ್ದಾರೆ. ಆದರೆ ಸಿಎಂ ಆಪ್ತ ಬಳಗದಲ್ಲಿ ಗುರುತಿಸಿಕೊಂಡಿದ್ದ ಜಮೀರ್ ಮಾತ್ರ ಸದ್ಯಕ್ಕೆ ಜಾನ್ನಡೆ ಅನುಭವಿಸುತ್ತಿದ್ದಾರೆ. ಡೀಟೇಲ್ಸ್ ನೀಡ್ತಾರೆ ನಮ್ಮ ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಶಿವಪ್ರಸಾದ್. ಹೈಕಮಾಂಡ್ ಬೇಡ ಅಂದ್ರೂ ಕೂಡ, ಡಿಕೆ ಶಿವಕುಮಾರ್ ಕಂಪ್ಲೇಂಟ್ ಮಾಡಿದ್ರು ಕೂಡ ಜಮೀರ್ ಅಹಮದ್ ಅವರು ಸಿದ್ದರಾಮಯ್ಯ ಅವರ ಪರವಾಗಿ ಭರ್ಜರಿ ಬ್ಯಾಟ್ ಬೀಸ್ತಾ ಇದ್ರು. ಈಗೇನಾಯ್ತು? ಯಾಕೆ ಸೈಲೆಂಟ್ ಆಗಿದ್ದಾರೆ? ಖಂಡಿತವಾಗಿ ಸಭಾ ಮುಂದಿನ ಚುನಾವಣೆ ವಿಚಾರ ಮತ್ತೆ ಸದ್ಯದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಅವಧಿ ಪೂರ್ಣಗೊಳಿಸತಕ್ಕಂಥ ವಿಚಾರ ಕುರಿತಂತೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಹೈಕಮಾಂಡ್ ಸ್ಪಷ್ಟ ಸೂಚನೆಯನ್ನ ನೀಡಿದ್ರು ಕೂಡ ಸಿದ್ದರಾಮಯ್ಯ ಆಪ್ತ ಬಣದಲ್ಲಿ ಗುರುತಿಸಿಕೊಂಡಿರ್ತಕ್ಕಂಥ ಸಚಿವರಾಗಿರ್ತಕ್ಕಂಥ ಕೆಎನ್ ರಾಜಣ್ಣ, ಸತೀಶ್ ಜಾರಕಿಹೊಳಿ ಇರ್ಬೋದು, ಮಹದೇವಪ್ಪ, ಪರಮೇಶ್ವರ್ ಸೇರಿದಂತೆ ಇತರ ಸಚಿವರುಗಳು ಸಿಎಂ ಸಿದ್ದರಾಮಯ್ಯ ಅವರ ಅಧಿಕಾರಾವಧಿ ವಿಚಾರ ಕುರಿತಂತೆ ದೊಡ್ಡ ಮಟ್ಟದ ಚರ್ಚೆ ಮಾಡ್ತಾ ಇದ್ದಾರೆ. ಪ್ರತಿಯೊಂದು ಬಾರಿಯೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ಕೂಡ ಸಿದ್ದರಾಮಯ್ಯ ವಿಚಾರ ಬಂದಂತ ಸಂದರ್ಭದಲ್ಲಿ ಅವರ ಪರವಾಗಿ ಅವರ ವಿಚಾರವನ್ನ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ರು. ಅವರ ಪರವಾಗಿ ವಕಾಲತ್ತನ್ನು ಕೂಡ ವಹಿಸ್ತಾ ಇದ್ರು. ಸದ್ಯ ಈಗ ಸಿದ್ದರಾಮಯ್ಯ ವಿಚಾರವಾಗಿ ಇಷ್ಟು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದ್ರು ಕೂಡ ಸಚಿವ ಜಮೀರ್ ಅಹಮದ್ ಖಾನ್ ಅವರ ಸೈಲೆಂಟ್ ಇಂದಿನ ರಹಸ್ಯ ಏನು ಎಂಬತಕ್ಕಂಥ ಚರ್ಚೆ ಕೂಡ ಶುರುವಾಗ್ತಾ ಇದೆ. ಪ್ರಮುಖವಾಗಿ ಸರ್ಕಾರ ಮತ್ತೆ ಪಕ್ಷದಲ್ಲಿ ಮುಸ್ಲಿಂ ಸಮುದಾಯವನ್ನ ಪ್ರತಿನಿಧಿಸ್ತಾ ಇರ್ತಕ್ಕಂಥ ಜಮೀರ್ ಅಹಮದ್ ಖಾನ್ ಅವರು ಸಹಜವಾಗಿ ಈಗಾಗಲೇ ಡಿಸಿಎಂ ಹುದ್ದೆಯ ಮೇಲೆ ಕಣ್ಣಿಟ್ಟಿದ್ದಾರೆ. ಒಂದ್ ವೇಳೆ ಏನಾದರೂ ಸಚಿವ ಸಂಪುಟ ಪುನರ್ರಚನೆ ಆದಂತ ಸಂದರ್ಭದಲ್ಲಿ ಮುಸ್ಲಿಂ ಸಮುದಾಯದ ಆಧಾರದ ಮೇಲೆ ನಮಗೆ ಡಿಸಿಎಂ ಸ್ಥಾನವನ್ನ ನೀಡಬೇಕು ಎಂಬತಕ್ಕಂಥ ಹಕ್ಕೊತ್ತಾಯವನ್ನು ಕೂಡ ಮಾಡಲಿದ್ದಾರೆ. ಈ ವಿಚಾರ ಕುರಿತಂತೆ ಹೈಕಮಾಂಡ್ ನಾಯಕರ ಜೊತೆ ಕೂಡ ಮಾತನಾಡಿದ್ದಾರೆ. ಈಗೇನಾದರೂ ಸಿದ್ದರಾಮಯ್ಯ ಅವರ ವಿಚಾರ ಕುರಿತಂತೆ ಏನಾದರೂ ಸಿದ್ದರಾಮಯ್ಯ ಪರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಮಾತನಾಡಿದ್ದೇ ಆದಲ್ಲಿ ಸಹಜವಾಗಿ ತಮ್ಮ ಸ್ಥಾನಮಾನದ ವಿಚಾರ ಕುರಿತಂತೆ ಎಲ್ಲೋ ಅಡ್ಡಿ ಆಗ್ಬೋದು ಎಂಬತಕ್ಕಂಥ ಆತಂಕ ಕೂಡ ಜಮೀರ್ ಅಹಮದ್ ಖಾನ್ಗೆ ಇದ್ದೇ ಇದೆ. ಆ ಕಾರಣಕ್ಕಾಗಿ ಸದ್ಯಕ್ಕೆ ಯಾರ ಪರ ಅಥವಾ ವಿರೋಧವಾಗಿ ಯಾವುದೇ ಹೇಳಿಕೆಯನ್ನ ನೀಡದಿರೋಕ್ಕೂ ಕೂಡ ಜಮೀರ್ ಅಹಮದ್ ಖಾನ್ ಅವರು ನಿರ್ಧಾರ ಮಾಡಿದ್ದಾರೆ. ಇನ್ನು ಇಲ್ಲಿ ಸಚಿವರುಗಳು ಏನೇ ಹೇಳಿಕೆಯನ್ನ ಕೊಟ್ಟರು ಕೂಡ ಹೈಕಮಾಂಡ್ ತೀರ್ಮಾನವೇ ಅಂತಿಮ. ಹಾಗಾಗಿ ಸದ್ಯಕ್ಕೆ ಯಾವುದೇ ಹೇಳಿಕೆಗಳನ್ನ ನೀಡದಿರಲು ಜಮೀರ್ ಅಹಮದ್ ಖಾನ್ ಅವರು ನಿರ್ಧಾರ ಮಾಡಿದ್ದು ಸಿದ್ದರಾಮಯ್ಯ ಪರವಾಗಿ ಡಿಕೆ ಶಿವಕುಮಾರ್ ಅವರ ವಿರುದ್ಧವಾಗಿ ಪಕ್ಷದ ಬೆಳವಣಿಗೆಗಳ ವಿಚಾರ, ಅವಧಿ ಪೂರ್ಣಗೊಳಿಸತಕ್ಕಂಥ ವಿಚಾರ, ಜೊತೆಗೆ ಮುಂದಿನ ಚುನಾವಣೆಗಳ ವಿಚಾರಗಳ ಕುರಿತಂತೆ ಇತರ ಸಚಿವರು ಮಾತಾಡ್ತಾ ಇದ್ರು ಕೂಡ ಜಮೀರ್ ಅಹಮದ್ ಖಾನ್ ಯಾವುದೇ ಹೇಳಿಕೆಗಳನ್ನ ನೀಡದೆ ಸದ್ಯ ಈಗ ತಟಸ್ಥರಾಗಿದ್ದು ಜಾಣ ನಡೆಯನ್ನು ಅನುಸರಿಸ್ತಾ ಇರ್ತಕ್ಕಂಥದ್ದು. ಸಭಾ, ಥ್ಯಾಂಕ್ ಯು ಶಿವಪ್ರಸಾದ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.